ಹುಬ್ಬಳ್ಳಿಗೆ ಸಂಬಂಧಿಸಿದಂತಹ ಒಂದು ವರದಿ ಬರ್ತಾ ಇದೆ, ನೋಡೋಣ. ಹುಬ್ಬಳ್ಳಿಯಲ್ಲಿ ಅಂಜುಮಾನ್ ಸಂಸ್ಥೆಯ ಒಂದು ಚುನಾವಣೆ ಇತ್ತು. ಅದಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಇವತ್ತು ಕೊನೆ ದಿನವಾಗಿತ್ತು. ಆದರೆ ಮಹಿಳೆಯರು ಕಣ್ಣೀರು ಹಾಕೋ ಮೂಲಕ ಚುನಾವಣೆಯನ್ನ ನಡೆಸಬೇಡಿ ಅಂತ ಕೋರಿರುವಂತಹ ಘಟನೆ ನೋಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಕೂಡ ಏರ್ಪಟ್ಟಿದೆ. ಹುಬ್ಬಳ್ಳಿಯಲ್ಲಿ ಅಂಜುಮಾನ್ ಸಂಸ್ಥೆಯ ಚುನಾವಣೆಯ ಸಂದರ್ಭ ಇದಾಗಿತ್ತು. ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಇವತ್ತು ಕೊನೆ ದಿನ, 18ನೇ ತಾರೀಕು ಚುನಾವಣೆ. ಆದರೆ ಯಾಕೆ ಬೇಡ ಅಂತ ಇದನ್ನ ವಿರೋಧಿಸಿ ಕಣ್ಣೀರು ಹಾಕ್ತಾ ಇದ್ರು ಗೊತ್ತಿಲ್ಲ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ಕುಟುಂಬಸ್ಥರು ಮತ್ತು ಇತರರು. ಮೊದಲು ನಮ್ಮ ಮಕ್ಕಳನ್ನ ಜೈಲಿನಿಂದ ಮುಕ್ತಿಗೊಳಿಸಿ, 152 ಜನರಲ್ಲಿ 44 ಜನರಿಗೆ ಅಂಜುಮಾನ್ ಸಂಸ್ಥೆ ಜಾಮೀನು ಕೊಡಿಸಿದೆ. ಇನ್ನು 108 ಯುವಕರು ಜೈಲಿನಲ್ಲೇ ಇದ್ದಾರೆ. ಅವರಿಗೆ ಮುಕ್ತಿ ಸಿಗಬೇಕು ಅನ್ನೋದು ಅವರ ಆಗ್ರಹ. ಏಪ್ರಿಲ್ 18, 22ರಂದು ಹಳೆ ಹುಬ್ಬಳ್ಳಿ ಠಾಣೆ ಮುಂದೆ ಗಲಾಟೆ ಆಗಿತ್ತು. ಆ ಗಲಾಟೆ ಪ್ರಕರಣದಲ್ಲಿ ಕೈ ಮಿಲಾಯಿಸುವಂತ ಕೂಡ ಹೋಗಿತ್ತು. ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಅಂಜುಮಾನ್ ಸಂಸ್ಥೆಯ ಚುನಾವಣೆ ಹುಬ್ಬಳ್ಳಿಯಲ್ಲಿ 18ನೇ ತಾರೀಕು ಫೆಬ್ರವರಿ ಚುನಾವಣೆ ಇರುವುದು. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದೆ. ಆದರೆ ಈ ದಿನ ಅಲ್ಲಿ ಗಲಾಟೆಯೇ ಏರ್ಪಟ್ಟಿರುವುದನ್ನು ಕೂಡ ಗಮನಿಸ್ತಾ ಇದ್ರಿ. ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕೋ ಮೂಲಕ ಚುನಾವಣೆ ಆಗಬಾರ್ದು, ನಮ್ಮ ಮಕ್ಕಳು ಜೈಲಿನಲ್ಲಿ ಕೊಳಿತಾ ಇದ್ದಾರೆ, ಅವ್ರಿಗಳಿಗೂ ಮುಕ್ತಿ ಸಿಗಲಿ, ಆ ನಂತರದಲ್ಲಿ ನೀವು ಚುನಾವಣೆ ಮಾಡಿಕೊಳ್ಳಿ ಅನ್ನೋದು ಅವರ ಆಗ್ರಹ. ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ಸಾಕಷ್ಟು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಇದರಲ್ಲಿ ಕೆಲವೊಂದಿಷ್ಟು ಜನ ಬಳ್ಳಾರಿ ಜೈಲಿನಲ್ಲಿ, ಕೆಲವೊಂದಿಷ್ಟು ಜನ ಕಲಬುರಗಿ ಜೈಲಿನಲ್ಲಿ ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಅವರ ಪಾಲಕರ ಒಂದು ಆಕ್ರಂದನ, ಅವರ ಅಳಿಲು ಮಾತ್ರ ಇನ್ನೂ ನಿಂತಿಲ್ಲ. ಸೊ ಹೀಗಾಗಿ ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆ ಮೇಲೆ ಅವರ ಪಾಲಕರು ಅಸಮಾಧಾನಗೊಂಡಿದ್ದಾರೆ. ನಾನೀಗ ಹುಬ್ಬಳ್ಳಿಯ ನೆಹರು ಕಾಲೇಜ್ ಮುಂಭಾಗದಲ್ಲಿರುವಂಥದ್ದು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ನೆಹರು ಕಾಲೇಜಿನ ಒಳಗಡೆ ಇವತ್ತು ಅಂಜುಮನ್ ಇಸ್ಲಾಮಿಕ್ ಹೊಸ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯ ಒಂದು ಚುನಾವಣೆ ನಡೀತಾ ಇದೆ. ಅದರ ಮುಂಭಾಗದಲ್ಲಿ ಮತ್ತೊಂದು ದೃಶ್ಯಗಳು ನಿಮಗೆ ತೋರಿಸ್ತಾನೆ. ಇಲ್ಲಿ ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರುವಂತಹ ಮನೆಯವರ ಒಂದು ಪಾಲಕರು, ಪೋಷಕರು, ಅವರ ಪತ್ನಿ, ಹೀಗೆ ಮಕ್ಕಳು ಎಲ್ಲರೂ ಕೂಡ ಹೊರಗಡೆ ಬಂದು ತಮ್ಮ ಅಳಲನ್ನು ತೋಡ್ಕೊಳ್ತಿದ್ದಾರೆ. ನಮ್ಮ ಮನೆಯವರನ್ನು ಹೊರಗಡೆ ತನ್ನಿ ಅನ್ನೋ ಕಾರಣಕ್ಕೆ. ಯಾಕಂದರೆ ಅಂಜುಮನ್ ಇಸ್ಲಾಮಿಕ್ ಒಂದು ಮುಸ್ಲಿಮರ ಒಂದು ಹಿತಕ್ಕೆ ಕೆಲಸ ಮಾಡುತ್ತೆ. ಸೊ ಮುಸ್ಲಿಮರಿಗೆ ಏನೇ ಸಮಸ್ಯೆ ಆದರೂ ಸಹ ಅದರ ನಿಟ್ಟಿನಲ್ಲಿ ಅವರಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಈಗ ಇತ್ತೀಚೆಗೆ ಅಂಜುಮನ್ ತಮ್ಮ ಒಂದು ಮಕ್ಕಳ ಮೇಲೆ ಯಾವುದೇ ರೀತಿಯ ಒಂದು ಆ ರೀತಿಯ ಒಂದು ಅನುಕಂಪ ತೋರಿಸ್ತಾ ಇಲ್ಲ ಅನ್ನೋದು ಇವರ ಆರೋಪ. ಇಲ್ಲಿ ನೋಡ್ಬೋದು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದಿರುವಂಥದ್ದು. ಇಲ್ಲಿ ಮಾತಾಡಿಸ್ತಾ ಹೋಗೋಣ. ಇವರ ಒಂದು ಅಳಲು ಏನು ಅಂತ. ಮೇಡಮ್, ಯಾಕೆ ಬಂದಿದ್ದೀರಿ ಇಲ್ಲಿ, ಯಾಕೆ ಕುಂತಿದ್ದೀರಿ? ಮಕ್ಕಳು ಸಲುವಾಗಿ
ಜೈಲಿಗೆ ಹೋಗಿ ಅಲ್ರಿ 2 ವರ್ಷ ಆಯ್ತು ಮಕ್ಳು ಹೋಗಿ ಇದು ಮಕ್ಕಳ ಸಲ ಕುಂತೀವಿ ಇಲ್ಲಿ ಮೀಟಿಂಗ್ ಐತಂದ್ರೆ ಹಿರಿಯರ ಅಲ್ಲಿ ಬಂದೇವೆ ನಾವು. ಈಗ 2 ವರ್ಷ ಆಯ್ತು ನಿಮ್ಮ ಮಕ್ಕಳು ಗಲಾಟೆಯಲ್ಲಿ ಅವರು ತಪ್ಪು ಮಾಡಿದ್ರು, ಅದು ಸೆಕೆಂಡರಿ. ಬಟ್ ನಿಮ್ಮ ಅವ್ರ ಅಂಜುಮನ್ ಇಸ್ಲಾಮಿಕ್ಕು ನಿಮ್ಮ ಮಾತೇನಾದ್ರು ಕೇಳ್ತಿದ್ಯಾ ಅಥವಾ ನಿಮ್ಗೆ ಏನಾದ್ರು ಬಂದು ಏನಾದ್ರು ಮಾತಾಡ್ತಿದ್ಯಾ? ಏನೂ ಕೇಳಿಲ್ರಿ ನಮ್ಗೆ, ಏನೂ ಹೇಳಿಲ್ರಿ ಅವ್ರು. ಮಕ್ಕಳು ಬಿಡಿಸ್ತೀನಿ ಹಿಂಗೆ ಏನು ಹೇಳಿಲ್ರಿ. ಏನಾರ ಮೀಟಿಂಗ್ ಐತಿ ಇನ್ನು ನಾಳೆ ಕೊಡ್ತೀನಿ ಬರ್ತಾರ ಹಿಂಗೆ ವಾರ ಹೇಳ್ತಾರೆ, ಬರೋದು ಮಾಡೋದಿಲ್ರಿ ಅವ್ರು. ಯಾರು ಹೋಗಿದಾರಮ್ಮ ನಿಮ್ಮ ಮನೆಗೆ? ಯಾರು ಒಳಗಡೆ? ಮೊಮ್ಮಗ ರೀ 2 ವರ್ಷ